ಹಾಯ್ ಸ್ನೇಹಿತರೆ, ನಮಸ್ತೆ. ನಾನು ನಿಮ್ಮ ಟ್ರಕ್ ಸಂಚಾರಿ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇದು ನೋಡಿ, ನನ್ನ ಮಕ್ಕಳಿಗೆ ಮೊನ್ನೆ ಮದ್ರಸದಲ್ಲಿದ್ದ ಕಾರ್ಯಕ್ರಮದಲ್ಲಿ ಅವರಿಗೆ ಸಿಕ್ಕಿದಂಥ ಫಸ್ಟು ಸೆಕೆಂಡು ಪ್ರೈಸು, ಆಟೋಟಿಕೆ ಸ್ಪರ್ಧೆ, ಹಾಗೆಯೇ ಭಾಷಣ, ಹಾಡು ಹಾಡೋದು, ಕ್ಯಾಶ್ ಪ್ರೈಸ್ ಸಹ ಸಿಕ್ಕಿದೆ. 4 ಮಕ್ಕಳಿಗಾಗಿ ಸಿಕ್ಕಿರುವಂಥ ಪ್ರೈಸ್ಗಳಿದು. ಅದನ್ನೆಲ್ಲ ನೋಡಿಕೊಂಡು ನಾನು ನೇರ ನನ್ನ ಕಾರ್ ತಗೊಂಡು ನಾನು ಹೊರಟೆ ನಮ್ಮ ಪೇಟೆಗೆ, ಅಂದರೆ ಪುತ್ತೂರಿಗೆ. ಯಾಕೆ ಅಂತ ನೀವು ಕೇಳ್ತೀನಿ. ನಾನು ಮನೆಯಿಂದ ಪುತ್ತೂರಿಗೆ ಅಂದರೆ ಒಂದು 22 ಕಿಲೋಮೀಟ್ರ್ ಇದೆ. ಇದು ಪುತ್ತೂರು ಸಿಟಿ. ಈ ಸಿಟಿ ದಾಟಿ ಮುಂದಕ್ಕೆ ಹೋದರೆ ಇದು ಪುತ್ತೂರು ಟ್ರಾಫಿಕ್ ಸ್ಟೇಷನ್. ಯಾಕಪ್ಪ ಸ್ಟೇಷನಿಗೆ ಬಂದ ಅಂತ ಯೋಚನೆ ಮಾಡ್ತಿದ್ದೀರಾ? ಇಲ್ಲ, ನಂದು ಇದು 2 ವೀಲರು. ಇದು ಸ್ಟೇಷನಲ್ಲಿದೆ. ಇದನ್ನು ರಿಲೀಸ್ ಮಾಡೋಣ ಅಂತೇಳಿ ಬಂದಿರೋದು. ಯಾಕೆಂದರೆ ಮೊನ್ನೆ ಒಂದು ಸಣ್ಣ ಇನ್ಸಿಡೆಂಟ್ ಆಯಿತು. ಗಾಡಿ ಒಂಚೂರು ಸ್ಕಿಡ್ಡಾಗಿ ಬ್ರೇಟ್ ಆಗಿದೆ. ಹಂಗಾಗಿ ಅದು ಸ್ಟೇಷನಲ್ಲಿತ್ತು. ಅದನ್ನು ರಿಲೀಸ್ ಮಾಡೋಣ ಅಂತೇಳಿ ಸ್ಟೇಷನಿಗೆ ಹೋಗಿ, ಅಲ್ಲಿಂದ RTO ಆಫೀಸಿಗೆ ಹೋಗಿ, ಅಲ್ಲಿಂದ ನೇರ ರಿಲೀಸ್ ಲೆಟರ್ ತೊಗೊಂಡು ಬರಬೇಕು. ಹಂಗಾಗಿ ನಾನು ಹೋಗ್ಬೇಕಾದ್ರೆ ನನ್ನ ಊರಿನ ಒಂದು ಸಣ್ಣ ವಿಡಿಯೋ ಮಾಡಿದ್ದೀನಿ. ಅಂದರೆ ನಮ್ಮ ಪೇಟೆ ಇದು. ನಾವು ಏನೇ ಬೇಕಾದರೂ ಈ ಪೇಟೆಗೆ ಬರಬೇಕು. ಇದು ಪುತ್ತೂರು ಅಂತೇಳಿ, ಪುತ್ತೂರಿನ ಹೃದಯ ಭಾಗ ಇದು. ಹಂಗಾಗಿ ನಾನು ಅಲ್ಲಿಂದ ಆಟೋದಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ, ನಿಮಗೂ ತೋರಿಸೋಣ ಅಂತ. ಮತ್ತು ಕಳೆದ ವೀಡಿಯೋದಲ್ಲಿ ನಾನು ಮೈಕ್ ಬಗ್ಗೆ ಕೇಳಿದ್ದೆ. ಸ್ವಲ್ಪ ಜನ ಕಮೆಂಟ್ ಹಾಕಿದರು, ಸಂತೋಷ, ಕ್ಲಿಯರ್ ಇದೆ ಅಂತೇಳಿ. ನನಗೂ ಖುಷಿ ಆಯಿತು, ತಗೊಂಡೋಕ್ಕೊಂದು ತೃಪ್ತಿ ಆಯಿತು. ಹಂಗೆ ಅದನ್ನೆಲ್ಲ ನಿಮ್ಮ ಹತ್ರ ಹಂಚಿಕೊಳ್ಳೋದು ನನಗೆ ಇಷ್ಟನೇ. ಹಂಗಾಗಿ ನಾನು ಇವಾಗ ನೋಡಿ, ಇದು ಪುತ್ತೂರಿನ ಹೃದಯ ಭಾಗ ಅಂತ ಹೇಳ್ಬೋದು ಈ ಜಾಗ. ಇಲ್ಲಿ ಹೋಗ್ಬಿಟ್ಟು ಇಲ್ಲಿಂದ ನನಗೆ ಇವತ್ತು ನೈಟು ಟ್ರೈನ್ ಇದೆ ಬೆಂಗಳೂರಿಗೆ. ಆ ಟ್ರೈನಿಗೆ ಬೆಂಗಳೂರಿಗೆ ಬರಬೇಕು. ಅದಕ್ಕಿಂತ ಮುಂಚೆ ಈ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮುಗಿಸಿ ನೇರವಾಗಿ ಗಾಡಿ ಹತ್ರ ಹೋಗ್ಬೇಕು. ನನಗೆ 2 ದಿವಸ ಆಯಿತು ಬೆಂಗಳೂರಲ್ಲಿ ಗಾಡಿ ಇರೋದು. ಬೆಂಗಳೂರು ಪಾರ್ಕಿಂಗಲ್ಲಿ ಗಾಡಿ ಇಟ್ಟು ಬಂದಿದ್ದೀನಿ. ಹೋಗಿ ಅಲ್ಲಿ ಗಾಡಿ ನೋಡಬೇಕು. ಲೋಡ್ ರೆಡಿ ಆದ ನಂತರ ಲೋಡ್ ಮಾಡ್ಕೊಂಡು ಬರಬೇಕು. ಇದು ನನ್ನೂರು, ನಾನು ಹುಟ್ಟಿ ಬೆಳೆದಂಥ ಊರು ಇದು. ಅಲ್ಲಿ ಮನೆ ಹತ್ರ ಹೋಗಿದ್ದೆ, ತಾಯಿ ಮನೆಗೆ. ಅಷ್ಟರಲ್ಲಿ ನನ್ನ ಮಗಳು ಮ್ಯಾಗಿ ಮಾಡಿದ್ಲು ಸಾಯಂಕಾಲ ಒಂದು 7:30 ಗಂಟೆಗೆ. ಯಾಕಂದರೆ ನಾನು ಬೆಂಗಳೂರಿಗೆ ಓಡ್ತಾಯಿದ್ದೀನಿ. ಒಂದು ಸ್ವಲ್ಪ ಮ್ಯಾಗಿ ಮಾಡಿದ್ಲು. ಅದನ್ನು ಇಬ್ಬರು ಕೂತ್ಕೊಂಡು, ನಾನು ಮತ್ತು ನನ್ನ ದೊಡ್ಡ ಮಗಳು ಅಲ್ಲಿಂದ ನೇರವಾಗಿ ಬಂದೆ ನನ್ನ ಕಸಿನ್ ಹತ್ರ. ಇವನು ಚೆಸ್ ಆಡೋದ್ರಲ್ಲಿ ಬ್ಯುಸಿಯಾಗಿದ್ದ. ಇವನು ಹೇಳಿದೆ ನನ್ನ ರೈಲ್ವೆ ಸ್ಟೇಷನಿಗೆ ಡ್ರಾಪ್ ಮಾಡು ಅಂತೇಳಿ. ಯಾಕಂದರೆ ಮಕ್ಕಳು ಕೂಡ ರೈಲ್ವೆ ಸ್ಟೇಷನ್ಗೆ ಬರ್ತಾರೆ ಅಂತ ಹೇಳಿದ್ರು. ಹಾಗೆ ಮಕ್ಕಳು ಮತ್ತು ಅವನ ನಮ್ಮ ಕಸಿನು ಜಿಯಾದ್, ಅವನು ಕರ್ಕೊಂಡು ನೇರವಾಗಿ ರೈಲ್ವೆ ಸ್ಟೇಷನಿಗೆ. ನಾನು ರೈಲ್ವೆ ಸ್ಟೇಷನಿಗೆ ಬಂದು ಮುಟ್ಟುವಷ್ಟರಿಗೆ ರೈಲು ಬಂದಿತ್ತು. ಅದು ಸ್ವಲ್ಪ ಗ್ಯಾಪ್ ಇತ್ತು ವೀಡಿಯೋ ಮಾಡೋಣ ಅಂತೇಳಿ. ಮಕ್ಕಳಿಗೆಲ್ಲ ಟಾಟಾ ಬಾಬಾ ಅಂತ ಹೇಳ್ಕೊಂಡು ನಾನು ಬೆಂಗಳೂರು ಕಡೆ ಹೊರಟೆ. ಪುತ್ತೂರು ರೈಲ್ವೆ ಸ್ಟೇಷನಿಂದ ಬೆಂಗಳೂರಿಗೆ ನೇರವಾಗಿ. ಇದು ನೋಡಿ ನಮ್ಮ ಪುತ್ತೂರು ರೈಲ್ವೆ ಸ್ಟೇಷನ್. ಬೆಂಗಳೂರಿಗೆ ಹೋಗಿ ಲೋಡ್ ಸೆಟ್ ಮಾಡಬೇಕು. ಭಾನುವಾರ ಲೋಡ್ ಆಗುತ್ತಾ ಇಲ್ಲೋ ಗೊತ್ತಿಲ್ಲ, ಆದರೂ ಲೋಡ್ ಸೆಟ್ ಮಾಡಬೇಕು. ಲೋಡ್ ಸೆಟ್ ಮಾಡಿ ಹೋಗಬೇಕು. ಇದು ಸಕಲೇಶ್ಪುರದ ಹತ್ರ ಒಂದು ಟೀ ಕುಡಿಯೋಣ ಅಂತೇಳಿ ಟೀ ಕೇಳಿದಾಗ ಕಾಫಿ ಕೊಟ್ಟ. ಟ್ರೈನ್ ಫುಲ್ ರಶ್ಶು, ಜಾಗನೇ ಇಲ್ಲ ಕಾಲಿಡೋಕ್ಕೆ. ಅಂದರೆ ಓಣಂ ಮುಗ್ದು ಕೇರಳದವರು ಬರೋದು, ಮತ್ತು ರಜೆ ಮುಗ್ದು ಮಂಗಳೂರಿಂದ ಬೆಂಗಳೂರಿಗೆ ಬರೋರು, ಫುಲ್ ರಶ್ ಅಂದರೆ ಸುಮ್ಮನೆ ಕೂತ್ಕೊಂಡು ಬಂದೆ ಅಲ್ಲಿಂದ. ಇದು ಬೆಂಗಳೂರು ಮುಟ್ಟಿದೆ ನೋಡಿ. ಇದು ಗೊರಗುಂಟ ಪಾಳ್ಯದ ಹತ್ರ ಸಿಗ್ನಲ್ ಹತ್ರ ಕಟ್ ಮಾಡಿಕೊಂಡು ನಾನು ನೇರ ಲಾರಿ ಹತ್ರ ಬಂದೆ. ನೋಡಿ ನಮ್ಮ ರಾಜ ಇಲ್ಲೇ ಇದ್ದಾನೆ. ಫಸ್ಟಿಗೆ ಗಾಡಿ ಬರಬೇಕಾದ್ರೆ ವೀಡಿಯೋ ಮಾಡಿಕೊಂಡೆ. ಇನ್ನು ತೊಂದರೆ ಇಲ್ಲ, ಇಲ್ಲಿ ಗಾಡಿ ಇಟ್ಟರೆ ಯಾರ್ದು ಪ್ರಾಬ್ಲಮ್ ಏನಿಲ್ಲ. ಆದರೂ ನಮ್ಮ ಸೇಫ್ಟಿ ನಾವು ನೋಡ್ಕೊಳ್ಬೇಕಲ್ಲ. ಫಸ್ಟ್ ಬಂದು ನೋಡಿದೆ ಬ್ಯಾಟ್ರಿ ಇದೆ. ಬೇರೇನೂ ಅಷ್ಟು ಈಸಿಯಾಗಿ ತೆಗೋಕ್ಕಾಗಲ್ಲ. ಇದು ತರಪತ್ರಿಗೆಲ್ಲ ಒಳಗಡೆ ಹಾಕ್ಕೊಂಡೇ ಹೋಗಿದ್ದೀನಿ ನಾನು ಹೋಗ್ಬೇಕಾದ್ರೆ. 2 ನೈಲನ್ನು ಒಂದು ಪ್ಲಾಸ್ಟಿಕ್ಕು ಒಳಗಡೆ ಹಾಕಿದ್ದೀನಿ, ಗಾಡಿ ಒಳಗಡೆ ಇತ್ತು. ಹಾಗೆ ಬೆಳಿಗ್ಗೆ ಆಯ್ತಲ್ಲ, ಬಂದು ಸ್ವಲ್ಪ ನಿದ್ದೆ ಮಾಡಿ ಆ ನಂತರ ಎದ್ದು 10-10:30 ಎದ್ದು
ಆನಂತರ ಒಂದು ರೌಂಡ್ ಹೊಡೆದೆ, ಪಾರ್ಕಿಂಗಲ್ಲಿ ಎಷ್ಟು ಗಾಡಿ ಇದೆ ಅಂತ ನೋಡೋಣ ಅಂತೇಳಿ ನಿಮಗೂ ತೋರಿಸ್ತೀನಿ. ಇದರಲ್ಲಿ ಈ ವಿಡಿಯೋ ನೋಡಬೇಕಾದ್ರೆ ನಿಮ್ಮ ಗಾಡಿ ಇದ್ದರೆ ಒಂದು ಕಮೆಂಟ್ ಮಾಡಿ. ಯಾರ್ದಾದ್ರೂ ಗಾಡಿ ಕಾಣ್ತು ಅಂದರೆ ನನಗೊಂದು ಕಮೆಂಟ್ ಮಾಡಿ, ಆ ಪಾರ್ಕಿಂಗಲ್ಲಿ ನಾನೂ ಇದ್ದೆ ಅಂತೇಳಿ. ನೆಕ್ಸ್ಟ್ ಟೈಮು ನೀವು ಕಮೆಂಟ್ ಮಾಡಿದರೆ ನನ್ನ ಗಾಡಿ ಪರಿಚಯ ಆಗುತ್ತೆ ನಿಮಗೆ, ಬಂದು ಮಾತಾಡಿ. ನಾನು ಇಲ್ಲಿರ್ತೀನಿ. ನಂದು ಇಲ್ಲಿ ಬೆಂಗಳೂರಲ್ಲಿ ಕುಮಾರ್ ಟ್ರಾನ್ಸ್ಪೋರ್ಟ್ ಅಂತ ಹೇಳಿದೆ. ಕುಮಾರ್ ಟ್ರಾನ್ಸ್ಪೋರ್ಟ್ ಹತ್ರ ಹೇಳ್ಬಿಟ್ಟು ಹೋಗಿದ್ದೀನಿ, ನಾನು ಊರಿಗೆ ಹೋಗ್ತಾಯಿದ್ದೀನಿ, ಲೋಡು ಬಂದ ನಂತರ ಮಾಡ್ತೀನಿ ಅಂತ. ಮೊನ್ನೆ 2 ದಿವಸ ವಾಲ್ಟ್ ಆಗಿದೆಯಲ್ಲ, ಲೋಡ್ ಇರಲಿಲ್ಲ, ಹಂಗಾಗಿ ನನಗೆ ಫಂಕ್ಷನಿಗೆ ಹೋಗಲೇಬೇಕಿತ್ತು, ಮಕ್ಕಳು ಕರೆದ್ರು, ಹಂಗಾಗಿ ನಾನು ಹೋಗಿದ್ದು ಟ್ರೈನಲ್ಲಿ, ಬಂದಿದ್ದು ಟ್ರೈನಲ್ಲಿ ನಾವು ಗಾಡಿ ಓಡಿಸ್ದಂಗಲ್ಲ, ಅದು ಕ್ರಾಸಿಂಗ್ ಅಂತೇಳಿ 1-1.5 ಗಂಟೆ ಎಲ್ಲ ವೇಸ್ಟ್ ಆಗುತ್ತೆ. ಟೋಟಲು 9:30ಗೆ ಹೊರಟ್ರೆ ಅಲ್ಲಿಂದ ಟ್ರೈನು ಬೆಂಗಳೂರು ಬಂದು ಮುಟ್ಟಬೇಕಾದ್ರೆ 6:30 ಆಗುತ್ತೆ. ಟೈಮ್ ಎಷ್ಟಾಯಿತು? ಲಾರಿಗಿಂತ ಜಾಸ್ತಿನೇ ಬೇಕು ಅಲ್ವಾ. ಬಸ್ಸೆಲ್ಲ ಇತ್ತು, ಆದರೂ ಟ್ರೈನಲ್ಲಿ ಬರೋಣ ಅಂತೇಳಿ ಬಂದು ಆರಾಮಾಗಿ ಬರ್ಬೋದಲ್ಲ ಅಂತ ನೋಡಿದರೆ ನಿನ್ನೆ ಸಖತ್ತು ರಶ್ಶು. ನೋಡಿ ಇದೊಂದು ಗಾಡಿ ನೋಡಿ, ಐರಾವತ ಥರನೇ ಇದೆ. ಗ್ರಿಲ್ಲೆಲ್ಲ ಕೊಟ್ಟು ಹೆಡ್ಲೈಟಿಗೆ ಸೂಪರ್. ಯಾಕಂದರೆ ಟಚ್ ಆದರೂ ಹೆಡ್ಲೈಟ್ ಏನಾಗಲ್ಲ, ಗ್ರಿಲ್ ಇದೆಯಲ್ಲ ಅಲ್ಲಿ, ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿನ. ಅಲ್ಲಿಂದ ಮುಂದಕ್ಕೆ ನೋಡಿ, ಇದು ಫುಲ್ಲು ಪಾರ್ಕಿಂಗ್ ಏರಿಯಾ. ಈ ಪಾರ್ಕಿಂಗ್ ಏರಿಯಾದಲ್ಲಿ ಗಾಡಿಗಳೆಷ್ಟಿವೆ ನೋಡಿ. ಇದು ಬರೀ ಪಾರ್ಕಿಂಗ್ ಏರಿಯಾ ಅಂದರೆ ಪೇ ಪಾರ್ಕಿಂಗ್. ಇಲ್ಲಿ ದುಡ್ಡು ಕೊಟ್ಟು ಒಂದು ದಿವಸಕ್ಕೆ 120 ರೂಪಾಯಿ ಕೊಟ್ಟು 24 ಅವರ್ಸಿಗೆ ಅಷ್ಟು ಕೊಟ್ಟು ಪಾರ್ಕಿಂಗ್ ಮಾಡೋದು. ಬೇರೆ ಹೊರಗಡೆ ತುಂಬ ಗಾಡಿ ಇದೆ. ಹಾಗೆ ವೀಡಿಯೋ ಮಾಡ್ಕೊಂಡು ಬರಬೇಕಾದ್ರೆ ಇಲ್ಲೊಬ್ಬ ಗಾಡಿನ ಲಿವರ್ಸ್ ಹಾಕೋಕ್ಕೆ ಇವನು ಈ ಗಾಡಿ ತೆಗ್ದ ಅಷ್ಟರಲ್ಲಿ ಈ ಗಾಡಿ ಫ್ರಂಟಿಗೆ ಈ ಗಾಡಿ ಫ್ರಂಟಿಗೆ ಬಂದ ತಕ್ಷಣ ಇನ್ನೊಂದು ಗಾಡಿ ಅಲ್ಲಿಗೆ ಲಿವರ್ಸ್ ಹಚ್ಚೋಕ್ಕೆ ಟ್ರೈ ಮಾಡ್ತಾರೆ ನೋಡಿ. ಏನು ನೋಡಿ ಹೆಂಗೆ ಬಂದು ನಿಲ್ಲಿಸ್ತೇನೆ. ಕಟ್ ಆಗಲ್ಲ, ನಾನು ಹೇಳಿದೆ ಕಟ್ ಆಗಲ್ಲ ಗುರು, ಸ್ವಲ್ಪ ಮುಂದೆ ಬಂದು ಆಮೇಲೆ ತಗೋ, ಸ್ವಲ್ಪ ರೈಟಿಗೆ ಬಾ. ಇಲ್ಲ, ಹೇಳಿದ ಮಾತು ಕೇಳಲ್ಲ, ನೇರವಾಗಿ ಹೋದ. ನೋಡಿ ಅಲ್ಲಿ ಗಾಡಿ ಇದೆ, ಮುಂದ್ಗಡೆ ಗಾಡಿ ಇದೆ, ಹೆಂಗೆ ತೆಗಿಯೋಕ್ಕಾಗತ್ತೆ? ನಿಮ್ಗೆ ಗೊತ್ತಾಗತ್ತೆ ನೋಡಿ. ಅಲ್ಲೂ ಗಾಡಿ ಇದೆ, ಇಲ್ಲೂ ಗಾಡಿ ಇದೆ, ಫ್ರಂಟ್ ಹೋಗೋಕ್ಕಾಗಲ್ಲ, ಬ್ಯಾಕ್ ಹೋಗೋಕ್ಕಾಗಲ್ಲ, ಆ ಪರಿಸ್ಥಿತಿ. ರೈಟ್ ಲೆಫ್ಟ್ ಅಲ್ಲಿಂದ ಅಲ್ಲಿಗೆ ಹೊಡೆದು ತೆಗೆಯೋದು ಕಷ್ಟ. ಹಾಗೆ ಅದನ್ನು ನೋಡಿಕೊಂಡು ನೇರವಾಗಿ ನಾನು ನನ್ನ ಗಾಡಿ ಹತ್ರ ಬಂದೆ. ನೋಡಿ ಇಲ್ಲೆಲ್ಲ ಎಷ್ಟು ಗಾಡಿಗಳಿವೆ ನೋಡಿ. ಬರೀ ಒಂದು ಪಾರ್ಕಿಂಗಲ್ಲಿ ಎಷ್ಟು ಗಾಡಿ ಇದೆ, ಇನ್ನು ಹೊರಗಡೆ ಎಷ್ಟು ಗಾಡಿ ಇರ್ಬೋದು. ರೋಡ್ ಮಧ್ಯದಲ್ಲಿ, ರೋಡ್ ಸೈಡಲ್ಲಿ ಎಷ್ಟು ಗಾಡಿ ಇದೆ, ತುಂಬ ಗಾಡಿ ಇದೆ. ಈ ಗಾಡಿಗಳನ್ನೆಲ್ಲ ನೋಡಿಕೊಂಡು ನಾನು ಟಾಟಾ ಬಾಯ್ ಅಂತ ಹೇಳ್ತಾ